ದಾವಣಗೆರೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ದಾಖಲಾದ ಎಫ್ಐಆರ್ನಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಮೆರವಣಿಗೆಯಲ್ಲಿ ಹಿಂದೂಗಳ ಹತ್ಯೆ ಸಂಚು ನಡೆದಿತ್ತು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ. ಅನ್ಯ ಕೋಮಿನ 80 ರಿಂದ 100 ಯುವಕರು ಗಣೇಶ ಮೆರವಣಿಗೆ ವೇಳೆ ಅವಮಾನಿಸಲು ಕಲ್ಲು ತೂರಾಟ ನಡೆಸಿದ್ದು, ಮೆರವಣಿಗೆಗೆ ಹೊರಟವರನ್ನ ಕೊಲ್ಲಲು ಸಂಚು ನಡೆದಿತ್ತು ಅಂತ ಹೆಡ್ ಕಾನ್ಸ್ಟೇಬಲ್ ಫಕ್ರುದ್ದೀನ್ ದಾವಣಗೆರೆಯ ಬಸವನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ದಾವಣಗೆರೆ ಗಣೇಶ ವಿಸರ್ಜನಾ ಗಲಾಟೆ ಪ್ರಕರಣ ಸಂಬಂಧ ಹಿಂದೂ ಜಾಗರಣ ವೇದಿಕೆ ಸಂಚಾಲಕ ಸತೀಶ್ ಪೂಜಾರಿಯನ್ನ ಬಂಧಿಸಲಾಗಿದೆ. ಶಿವಮೊಗ್ಗ ಸಾಗರದಲ್ಲಿ ಬಂಧಿಸಿರುವಂತಹ ಪೊಲೀಸರು ದಾವಣಗೆರೆಗೆ ಕರೆತಂದಿದ್ದಾರೆ. ಗಲಾಟೆಗೆ ಪ್ರಚೋದನೆ ನೀಡಿದ ಆರೋಪದ ಅಡಿಯಲ್ಲಿ ಸತೀಶ್ ಪೂಜಾರಿಯನ್ನ ಬಂಧಿಸಲಾಗಿದೆ. ಒಂದು ವಾರದ ಹಿಂದೆ ಪ್ರತಿಭಟನೆ ವೇಳೆ ಒಂದು ಕೋಮಿನ ಬಗ್ಗೆ ಸತೀಶ್ ಪೂಜಾರಿ ಮಾತನಾಡಿರುವುದು ದಾವಣಗೆರೆ ಗಲಭೆಗೆ ಕಾರಣವಾಗಿತ್ತು. ಸಾಗರದಲ್ಲಿನ ಸಂಬಂಧಿಕರ ಮನೆಗೆ ಹೋಗಿ ತಲೆಮರೆಸಿಕೊಂಡಿದ್ದ ಸತೀಶ್ ಪೂಜಾರಿಯನ್ನ ಪೊಲೀಸರು ಹುಡುಕಿ ಬಂಧಿಸಿದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಈದ್ ಮಿಲಾದ್ ಮೆರವಣಿಗೆ ನಡೆಯಲಿದೆ. ಅಹಿತಕರ ಘಟನೆ ಆಗದಂತೆ ನಗರದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಎರಡೂ ಸಮುದಾಯದ ಮುಖಂಡರ ಜೊತೆ ಶಾಂತಿ ಸಭೆ ನಡೆಸಲಾಗಿದೆ. ನಗರದಾದ್ಯಂತ 1200ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ. 8 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಆಗಲಿದೆ. 300ಕ್ಕೂ ಅಧಿಕ ಹೋಂಗಾರ್ಡ್ಸ್ ಆರ್ಎಂಎಸ್ ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ಇರಲಿದ್ದಾರೆ ಅಂತ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಹೇಳಿದ್ದಾರೆ. ಈದ್ ಮಿಲಾದ್ ಸೆಲೆಬ್ರೇಷನ್ ಕೂಡ ಆರ್ಟ್ನಲ್ಲಿ ಅದು ಆಗುತ್ತೆ. ಈಗ ಬಂದೋಬಸ್ತ್ ಪಾಯಿಂಟ್ ಆಫ್ ವ್ಯೂ ಈಗ ನಮ್ಮಲ್ಲಿ ಆಲ್ರೆಡಿ ಅದು ಪ್ಲ್ಯಾನ್ ರೆಡಿ ಆಗಿದೆ. ವಿ ಹ್ಯಾವ್ ಅರೌಂಡ್ ಸಮ್ 1200 ಮೆನ್ ಅದು ನಾವು ಬಂದೋಬಸ್ತ್ದಲ್ಲಿ ನಾವು ಹಾಕ್ತೀವಿ. ಅದ್ರ ಜೊತೆಗೆ 8 KSRP ಪ್ಲಟೂನ್ ಅದು ನಮಗೆ ಕೊಟ್ಟಿದ್ದಾರೆ. ಮತ್ತು ಅಲ್ಲದೆ ನಮ್ಮಲ್ಲಿ ಈಗ ಒಂದು CSF ಕಂಪನಿ ಮತ್ತು ಒಂದು RAF ಕಂಪನಿ ಕೂಡ ಈಗ ಹುಬ್ಳಿಯಿಂದ ಬರ್ತಾ ಇದೆ. ಮತ್ತು ಹೋಮ್ ಗಾರ್ಡ್ಸ್ ಕೂಡ ನಾಳೆ ಬಂದೋಬಸ್ತ್ಗೆ ನಾನು ಯೂಸ್ ಮಾಡ್ತೀನಿ. ಅರೌಂಡ್ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧದ ಪ್ರಕರಣಗಳ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಜಾತಿ ನಿಂದನೆ, ಬೆದರಿಕೆ, ಹನಿ ಟ್ರ್ಯಾಪ್ನ ಅತ್ಯಾಚಾರ ಆರೋಪಗಳು ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಮೇಲಿವೆ. ಈ ಕೇಸ್ಗಳ ಸಮಗ್ರ ತನಿಖೆಗೆ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ. ಕೇಂದ್ರ ವಲಯ ಐಜಿಪಿ ಲಾಬುರಾಮ್, ರೈಲ್ವೆ ಎಸ್ಪಿ ಸೌಮ್ಯಲತಾ ತನಿಖಾ ತಂಡದಲ್ಲಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಸೋಲಿಲ್ಲದ ಸರದಾರನಾಗಿದ್ದ ಶಾಸಕ ಮುನಿರತ್ನ ಈಗ ಜೈಲು ಪಾಲಾಗಿದ್ದಾರೆ. ಅಕ್ಟೋಬರ್ 5ನೇ ತಾರೀಖಿನವರೆಗೂ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಚಪಾತಿ ಊಟ ಮಾಡ್ತಾ ಕಾಲ ಕಳೆಯಬೇಕಾಗಿದೆ. ಜಾತಿ ನಿಂದನೆ ಕೇಸ್ನಲ್ಲಿ ಜೈಲಿಂದ ರಿಲೀಸ್ ಆಗಿದ್ದ ಬಿಜೆಪಿ ಶಾಸಕನನ್ನ ಕಗ್ಗಲೀಪುರ ಪೊಲೀಸರು ಮತ್ತೆ ಬಂಧಿಸಿದ್ರು. ಅತ್ಯಾಚಾರ ನಡೆಸಿದ್ದಾರೆ ಎನ್ನಲಾದ ಎಲ್ಲಾ ಸ್ಥಳಗಳಲ್ಲೂ ಮಹಜರ್ ಮಾಡಿ ಮೊನ್ನೆ ಕೋರ್ಟ್ಗೆ ಹಾಜರುಪಡಿಸಿದ್ರು. ಈಗ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಜಾತಿ ನಿಂದನೆ, ಅತ್ಯಾಚಾರ ಆರೋಪದಲ್ಲಿ ಶಾಸಕ ಮುನಿರತ್ನ ನಾಯ್ಡುಗೆ 14 ದಿನ ಜೈಲನ್ನು ವಿಧಿಸಲಾಗಿದೆ. ಈ ಪ್ರಕರಣದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ಮೌನ ಯಾಕೆ ಅಂತ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಪ್ರಶ್ನೆ ಮಾಡಿದ್ದಾರೆ. ಮಹಿಳೆಯರು, ಸಮುದಾಯಗಳ ಬಗ್ಗೆ ಅಗೌರವ ತೋರುವುದು ಬಿಜೆಪಿ ಅಜೆಂಡಾ. ಹೀಗಾಗಿ ಮೌನಕ್ಕೆ ಶರಣಾಗಿದ್ದೀರಾ ಅಂತ ಎಕ್ಸ್ ಮೂಲಕ ಮೋದಿ, ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ನಿತ್ಯ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಅಲ್ಲದೆ ಜಾಮೀನಿಗಾಗಿ ದರ್ಶನ್ ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿರುವ ಹಿನ್ನೆಲೆ ನಾಳೆ ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಈ ವೇಳೆ ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಶುಕ್ರವಾರ ಪವಿತ್ರ ಜಾಮೀನು ಅರ್ಜಿಗೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸದೇ ಇದ್ದಿದ್ರಿಂದ ನಾಳೆಗೆ ಮುಂದೂಡಲಾಗಿತ್ತು. ಹೀಗಾಗಿ ಜಾಮೀನು ಅರ್ಜಿ ವಿಚಾರಣೆ ಒಂದೇ ದಿನ ನಡೆಯುವ ಸಾಧ್ಯತೆ ಇದೆ. ಆದರೆ ಇಬ್ಬರಿಗೂ ಕೂಡ ಜಾಮೀನು ಸಿಗೋದು ಅನುಮಾನವೇ. ಯಾಕೆಂದ್ರೆ ದರ್ಶನ್ A2 ಆದರೆ ಪವಿತ್ರ A1 ಆರೋಪಿಯಾಗಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ಬರ್ತಾ ಇದ್ದಂಗೆ ಕಾಂಗ್ರೆಸ್ ಸಂಪೂರ್ಣ ಅಲರ್ಟ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಭಾಗಿಯಾಗಿ ಬೃಹತ್ ಸಭೆ ನಡೆಸಿ ಬಡ ಜನರಿಗೆ ನಿವೇಶನದ ಹಕ್ಕುಪತ್ರ ವಿತರಣೆ ಮಾಡಿದರು. ಲಾಟರಿ ಮೂಲಕ ಚೀಟಿ ಎತ್ತಿ ಪಾರದರ್ಶಕವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಬೃಹತ್ ಸಂಖ್ಯೆಯಲ್ಲಿ ಸೇರಿದ ಜನರು ಸರ್ಕಾರದ ಯೋಜನೆಗೆ ಬಹು ಪರಾಕ್ ಹಾಕಿದರು. ನಗರದ ಕೋಟೆ ಮಾರಮ್ಮನ ಮೈದಾನ ಹಾಗೂ ಟಿಪ್ಪು ನಗರದಲ್ಲಿ ಬೃಹತ್ ಸಮಾವೇಶ ನಡೆಯಿತು. ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಲಾಟರಿ ಎತ್ತುವ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದೀವಿ. ಸೈಟ್ ಸಿಗದವರಿಗೆ ಮುಂದೆ ಅವಕಾಶ ಸಿಗುತ್ತೆ. ನಾನು ಈ ಜಿಲ್ಲೆ ಬಿಟ್ಟು ಓಡ್ ಹೋಗುವವನಲ್ಲ. ನಿಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ನಾನು ಎಲ್ಲೂ ಹೋಗಲ್ಲ. ಚನ್ನಪಟ್ಟಣಕ್ಕೆ ಉತ್ತಮ ಅನುದಾನ ಕೊಟ್ಟಿದ್ದೀವಿ. ಯಾವತ್ತಾದರೂ ಕುಮಾರಸ್ವಾಮಿ ಇಷ್ಟು ಅನುದಾನ ತಂದಿದ್ದಾರಾ ಅಂತ ಪ್ರಶ್ನೆ ಮಾಡಿದರು. ಖಾಲಿ ಕುರ್ಚಿ ಇದೆ, ಆ ಕುರ್ಚಿ ತುಂಬಬೇಕು. ನಾನು ಬಂದು 3 ತಿಂಗಳಾಯ್ತು.
ಖಾಲಿ ಇದೆ ಅಂತೇಳಿ ನಾನು ರವಿ ನಮ್ಮ ಲೀಡರ್ಗಳೆಲ್ಲ ಸೇರಿ ನಾವೆಲ್ಲ ಬಂದಿದ್ದೀವಿ, ನಮ್ಮ ಜಿಲ್ಲಾ ಮಂತ್ರಿ ಎಲ್ಲ ಬಂದಿದ್ದೀವಿ. 3 ತಿಂಗಳಿಗೆ ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಅವಕಾಶ ಕೊಡಿ, ಇನ್ನು 3 ವರ್ಷ ಇದೆ. ನಿಮ್ಗೆ ಸೈಟ್ ಕೊಟ್ಟು ನಿಮ್ಗೆ ಮನೆಗಳನ್ನು ಕಟ್ಟಿಸಿ ಆಮೇಲೆ ಮುಂದಕ್ಕೆ ಆ ಕೆಲಸವನ್ನ ನಾವು ಮಾಡ್ತೇವೆ. ಯಾರು ಉಳ್ಕೊಂಡಿದ್ದವರು ನಮ್ಗೆ ಸೈಟ್ ಸಿಕ್ಲಿಲ್ಲ ಅಂತ ಗಾಬರಿ ಪಡೋಂತ ಪ್ರಶ್ನೆನೇ ಇಲ್ಲ. ಒಟ್ಟು ಚನ್ನಪಟ್ಟಣಕ್ಕೆ 500 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಬಂದಿದ್ದ 500 ಕೋಟಿ ಆವತ್ತು ನಾವು ತಂದು ಈಗ ಕೆಲಸವನ್ನ ಮಾಡಿದ್ದೇವೆ. ಕೋಲಾರದ ಪ್ರಖ್ಯಾತ ಪ್ರವಾಸಿ ಸ್ಥಳ ಅಂತರಗಂಗೆ ಬೆಟ್ಟದಲ್ಲಿ ಕುಡುಕರ ಹಾವಳಿ ಜಾಸ್ತಿಯಾಗಿದೆ. ಅಂತರಗಂಗೆ ಬೆಟ್ಟದ ಮೇಲ್ಭಾಗಕ್ಕೆ ತೆರಳುವ ರಸ್ತೆ ಮಾರ್ಗ ಮಧ್ಯೆ ಆಟೋ ನಿಲ್ಲಿಸಿದ್ದ ಪುಂಡ ಯುವಕರು ಆಟೋದಲ್ಲಿ ಹಾಡು ಹಾಕಿ ರಸ್ತೆ ಮಧ್ಯೆ ಕುಣಿದು ಕುಪ್ಪಳಿಸಿದ್ದಾರೆ. ಬೆಟ್ಟದ ಮೇಲ್ಭಾಗದಲ್ಲಿ 7 ಗ್ರಾಮಗಳಿದ್ದು ಈ ಮಾರ್ಗದಲ್ಲಿ ಸಾರ್ವಜನಿಕರ ಸಂಚಾರವೂ ಹೆಚ್ಚಾಗಿ ಇರುತ್ತೆ. ಈ ಮಧ್ಯೆ ಪುಂಡರು ಕಂಠಪೂರ್ತಿ ಕುಡಿದು ಎಲ್ಲಂದರಲ್ಲಿ ಧೂಮಪಾನ ಮಾಡುವ ಮೂಲಕ ಆತಂಕ ಹೆಚ್ಚು ಮಾಡಿದ್ದಾರೆ. ತಿರುಪತಿ ಪ್ರಸಾದಕ್ಕೆ ದನ, ಹಂದಿಯ ಕೊಬ್ಬು ಹಾಗೂ ಮೀನಿನ ಎಣ್ಣೆ ಬಳಕೆ ಮಾಡಿದ್ದಾರೆ ಅನ್ನೋ ವಿಚಾರ ಸಂಚಲನವೇ ಸೃಷ್ಟಿಸಿದೆ. ಆರೋಪ ಗಂಭೀರ ಸ್ವರೂಪ ಪಡೆದುಕೊಳ್ತಿದ್ದ ಹಾಗೆ ಟಿಟಿಡಿ ಆಡಳಿತ ಮಂಡಳಿ ತುರ್ತು ಸಭೆ ನಡೆಸಿದೆ. ಸಿಎಂ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಲಾಗಿದೆ. ತಿರುಮಲ ತಿಮ್ಮಪ್ಪನ ದೇವಸ್ಥಾನ ಶುದ್ಧತೆ ಮಾಡಲು ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಆಗಮಶಾಸ್ತ್ರ ಪಂಡಿತರ ಸಲಹೆಯಂತೆ ಶುದ್ಧತೆ ಕಾರ್ಯ ನಡೆಯಲಿದೆ. ಪ್ರಕರಣದ ತನಿಖೆಯನ್ನ ಮಾಡಿಸಲು ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬೆರಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೊಂದು ಗಂಭೀರ ಪ್ರಕರಣವಾಗಿದ್ದು ಸಮಗ್ರ ತನಿಖೆಯಾಗಿ ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ನಿಜ ಅಂದರೆ ಬಹಳ ಗಂಭೀರವಾದ ಆರೋಪ ಇದು. ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿರುವಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಗಂಗಾರತಿ ಮಾದರಿ ಕಾವೇರಿ ಆರತಿ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ವಾರಣಾಸಿಗೆ ಕಾವೇರಿ ಆರತಿ ಅಧ್ಯಯನ ನಿಯೋಗ ಭೇಟಿ ಕೊಡಲಿದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದ 25ಕ್ಕೂ ಹೆಚ್ಚು ಶಾಸಕರಿರುವ ನಿಯೋಗ ಭೇಟಿ ನೀಡಿದೆ. ವಾರಣಾಸಿಯ ಗಂಗಾರತಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಮತ್ತು ಶಾಸಕರು ಭಾಗಿಯಾಗಿ ಗಂಗಾರತಿ ಪ್ರಕ್ರಿಯೆ ವೀಕ್ಷಿಸಿದ್ದಾರೆ. ಗಂಗಾ ನದಿಯಲ್ಲಿ ಪ್ರವಾಹ ಹಿನ್ನೆಲೆ ದಶ ಅಶ್ವಮೇಧ ಘಾಟ್ನಲ್ಲಿ ನೀರು ತುಂಬಿಕೊಂಡಿತ್ತು. ಹೀಗಾಗಿ ಆರತಿ ನಡೆಯುವ ಸ್ಥಳದಲ್ಲಿ ನೂಕು ನುಗ್ಗಲು ಉಂಟಾಗಿತ್ತು. ಕೆಲವು ಶಾಸಕರು ಗಂಗಾ ಆರತಿ ವೀಕ್ಷಣೆ ಮಾಡಲು ಆಗದೆ ವಾಪಸ್ಸಾದರು. ಅವಾಚ್ಯವಾಗಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಬಿಜೆಪಿ ಶಾಸಕ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಕೆಟ್ಟದಾಗಿ ವಿಜಯಾನಂದ ಕಾಶಪ್ಪನವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಯತ್ನಾಳ್. ಹುನಗೊಂದದಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇವನಿಗೆ ರೊಕ್ಕ ಕೊಟ್ಟ ಮೇಲೆ ಖರೀದಿ ಹಾಕಿಸಿಕೊಳ್ಳುವ ಪರಿಸ್ಥಿತಿ ಇದೆ. ಆ ಅಯೋಗ್ಯನ ಬಗ್ಗೆ ನನ್ನ ಕೇಳಬೇಡಿ, ಅವನೇನು ಅನ್ನೋದು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನಮ್ಮ ಸಮುದಾಯಕ್ಕೂ ಬಹಳ ಮೋಸ ಮಾಡಿದ್ದಾನೆ ಅಂತ ಬಾಗಲಕೋಟೆಯ ಜಮಖಂಡಿಯಲ್ಲಿ ಯತ್ನಾಳ್ ಕಿಡಿಕಾರಿದ್ರು. ಅರಣ್ಯ ಒತ್ತುವರಿ ಪ್ರಕರಣಗಳ ಇತ್ಯರ್ಥಕ್ಕೆ ಕ್ರಮ ವಹಿಸಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ನಲ್ಲಿ ಕೆನರಾ ವಿಭಾಗದ ಅರಣ್ಯ ಅಧಿಕಾರಿಗಳ ಸಭೆ ನಡೆಸಿದ ಖಂಡ್ರೆ ಅರಣ್ಯೀಕರಣದ ಕುರಿತಂತೆ ಚರ್ಚೆಯನ್ನು ಮಾಡಿದ್ದಾರೆ. ಅರಣ್ಯ ಸಂರಕ್ಷಣೆ ಮಾಡುವುದು ತುಂಬಾ ಅಗತ್ಯವಾಗಿದೆ. ಈ ಭಾಗದಲ್ಲಿ ಲಕ್ಷಾಂತರ ಸಸಿಗಳನ್ನು ನೆಡಲಾಗಿದೆ. ಅವುಗಳ ಸಂರಕ್ಷಣೆ, ಪಾಲನೆ, ಪೋಷಣೆ, ಸಸಿಗಳ ತಪಾಸಣೆ ನಡೆಸಿ ನಿಖರ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೋಚಿಮಲ್ನಲ್ಲಿ ದಾಖಲೆ ಪ್ರಮಾಣದಲ್ಲಿ ಹಾಲು ಸಂಗ್ರಹವಾಗಿದೆ ಅಂತ ಒಕ್ಕೂಟ ಎಂಡಿ ಗೋಪಾಲಮೂರ್ತಿ ಅವರು ತಿಳಿಸಿದ್ದಾರೆ. ಕಳೆದ 2 ವಾರದಿಂದ ಪ್ರತಿನಿತ್ಯ ಸರಾಸರಿ 11 ಲಕ್ಷ ಲೀಟರ್ ಹಾಲು ಪ್ರತಿನಿತ್ಯ ಕೋಚಿಮಲ್ ಒಕ್ಕೂಟಕ್ಕೆ ಅವಕ ಆಗ್ತಿದ್ದು, ಈ ವರ್ಷದಲ್ಲಿ ಗರಿಷ್ಠ ಎಂದರೆ 12 ಲಕ್ಷ ಲೀಟರ್ ಹಾಲು ಒಕ್ಕೂಟದಲ್ಲಿ ಸಂಗ್ರಹವಾಗಿದೆ. ಒಕ್ಕೂಟದಲ್ಲಿ ಹಾಲಿನ ಪ್ರಮಾಣ ಹೆಚ್ಚಿಸಲು ಸ್ಥಳೀಯ ಹಾಲಿನ ಡೈರಿ ಮೂಲಕ ಮೇವು ಬೆಳೆಸುವ ಕಾರ್ಯಕ್ರಮಕ್ಕೂ ಕೊಚ್ಚಿಮಲ್ ಪ್ರೋತ್ಸಾಹ ಕೊಡುತ್ತಿದ್ದು, ಜೊತೆಗೆ ರೈತರಿಂದ ಮೇವು ಖರೀದಿ ಮಾಡುತ್ತಿದೆ ಅಂತ ಒಕ್ಕೂಟದ ಎಂಡಿ ಗೋಪಾಲಮೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಶಿರೂರು ಗುಡ್ಡ ಕುಸಿತ ದುರಂತ ಸಂಭವಿಸಿದಂತೆ 3ನೇ ಹಂತದ ಕಾರ್ಯಾಚರಣೆ ನಡೀತಾ ಇದೆ. ಗೋವಾ ಪಣಜಿಯಿಂದ ಆಗಮಿಸಿದಂತ ಡೀಪ್ ಡ್ರೆಂಜಿಂಗ್ ಬಾರ್ಜ್ ಯಂತ್ರದ ಮೂಲಕ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಕಾರ್ಯಾಚರಣೆ ವೇಳೆ ಲಾರಿಯ 2 ಟೈರ್ಗಳು ಪತ್ತೆಯಾಗಿದ್ದು ಮೇಲಕ್ಕೆ ಎತ್ತಲಾಗಿದೆ.
ಗದಗ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದ್ದಾನೆ. ಧಾರಾಕಾರವಾಗಿ ರಾತ್ರಿ ಸುರಿದ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮನೆಯೊಳಗೆ ನುಗ್ಗಿದ ಮಳೆ ನೀರು ಹೊರಹಾಕಲು ಜನರು ಹರಸಾಹಸವನ್ನು ಪಟ್ಟಿದ್ದಾರೆ. ದವಸ ಧಾನ್ಯಗಳೆಲ್ಲ ಹಾನಿಯಾಗಿದ್ದು ಚರಂಡಿ ದುರಸ್ತಿ ಮಾಡದ ಅಧಿಕಾರಿಗಳ ವಿರುದ್ಧ ಜನರು ಕಿಡಿಕಾರಿದ್ದಾರೆ. ಜಪಾನ್ನ ನೋಟಾ ಪ್ರದೇಶದಲ್ಲಿ ಧಾರಾಕಾರ ಮಳೆಗೆ ಭೂಕುಸಿತ ಸಂಭವಿಸಿದೆ. ಹಲವೆಡೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಜನರು ಎಚ್ಚರಿಕೆಯಿಂದ ಇರುವಂತೆ ಸರ್ಕಾರ ಸೂಚಿಸಿದೆ. ಪ್ರಧಾನಿ ಮೋದಿ 3 ದಿನಗಳ ಕಾಲ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ರಾತ್ರಿಯೇ ಮೋದಿ ಅಮೆರಿಕಕ್ಕೆ ತೆರಳಿದ್ದು 4ನೇ ಕ್ವಾಡ್ ಲೀಡರ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣವನ್ನು ಮಾಡಲಿದ್ದಾರೆ. ಇನ್ನು ಪಿಎಂ ಮೋದಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರನ್ನ ಭೇಟಿಯಾಗಲಿದ್ದಾರೆ. ಭಾರತ ಬಾಂಗ್ಲಾದೇಶ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನದ ಆಟ ಮಂದ ಬೆಳಕಿನ ಕಾರಣಕ್ಕೆ ಅಂತ್ಯವಾಗಿದ್ದು ಬಾಂಗ್ಲಾದೇಶ 4 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿ ಸೋಲಿನ ಸಂಕಷ್ಟದಲ್ಲಿ ಸಿಲುಕಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ನೀಡಿರುವಂತಹ 515 ರನ್ ಬೃಹತ್ ಗುರಿಯನ್ನ ಬೆನ್ನತ್ತಿರುವಂತಹ ಬಾಂಗ್ಲಾದೇಶ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 158 ರನ್ಗಳಿಗೆ 4 ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ. ಸದ್ಯ 51 ರನ್ ಗಳಿಸಿರುವಂತಹ ನಾಯಕ ಶಾಂತು 5 ರನ್ ಗಳಿಸಿರುವಂತಹ ಶಕೀಬ್ ಅಲ್ ಹಸನ್ 4ನೇ ದಿನಕ್ಕೆ ಕ್ರೀಸ್ ಅನ್ನು ಕಾಯ್ದುಕೊಂಡಿದ್ದಾರೆ. ಭಾರತದ ಪರ ಆರ್ ಅಶ್ವಿನ್ 3 ವಿಕೆಟ್ ಮತ್ತು ಬುಮ್ರಾ 1 ವಿಕೆಟ್ ಕಬಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.